ಇದನ್ನು ಹೇಳಿದೆ ನಿಮಗೆ. ನಮ್ಮ ಯತ್ನಾಳ್ ಬೆಳ್ತಾ ಇಲ್ಲ, ಲಾಸ್ಟ್ ಕ್ಷಣದವರೆಗೂ ಹೋರಾಟ ಮಾಡುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಒಂದು ವೇಳೆ ಬದಲಾಗದೇ ಇದ್ರೆ ಹೊಸ ಪಕ್ಷ ಕಟ್ಟೋದು ಅಥವಾ ಪಕ್ಷ ಬಿಡೋ ವಿಚಾರ ನಡೆದಿದ್ದವು ಅಂತೇಳಿ ವಾರ್ತೆಗಳು ಬರ್ತದೆ. ಏನೋ ಆಗಿರಿ, ಆದರೆ ಅವ್ರು ಹೋಗೋದ್ರೊಳಗೆ BJPಗೆ ಎಷ್ಟು ಡ್ಯಾಮೇಜ್ ಮಾಡಬೇಕಾಗಿದೆ ಅದನ್ನು ಪರ್ಫೆಕ್ಟಾಗಿ ಮಾಡ್ತಾಯಿದ್ದಾರೆ ಅಂತೇಳಿ ನಮ್ಮ ಯಡಿಯೂರಪ್ಪನವರ ಪರ ಇದ್ದಂಥವ್ರು ಜನ ಮಾತಾಡ್ತಾ ಇದ್ದಾರೆ. ಅದ್ರ ಜೊತೆ ಜನನೂ ಮಾತಾಡ್ತಾ ಇದ್ದಾರೆ. ಜನಕ್ಕೂ ನಿಧಾನಕ್ಕೆ ಈ ಜಗಳ, ಕೋಳಿ ಜಗಳ ಎದ್ದ ತಕ್ಷಣ ಬೇಜಾರಾಗಲಿರ್ತದೆ. ಯಾಕಂತಂದ್ರೆ ಇವ್ರಿಗೇನು ಬೇರೆ ಕೆಲಸ ಇಲ್ಲ, ರಿಸೈನ್ ಕೆಲಸ, ಅದೇನು ಕೆಲಸ ಮಾಡಿದ್ರೆ ಮಾಡಲಿ ನೋಡೋಣ ಅದನ್ನು. ಮತ್ತು ಭ್ರಷ್ಟ ಇದ್ದವ್ರು ಯಾರಿದ್ದಾರೆ, ಅವ್ರು ಬದಲಾಗಿ ಯಾರು ಈ ಪ್ರಶ್ನೆ ಕೇಳ್ತಾ ಇದ್ದಾರೆ. ಹೈಕಮಾಂಡ್ ಇದಾಗಿದೆ, ಯಾರಪ್ಪ ವಿಜೇಂದ್ರ ಬದಲಾಗಿ ಯಾರು ಅದಾರ ಅಂತಂದಾಗ ಇವರು ಹೇಳ್ತಾ ಇದ್ದಾರೆ, ಕುಮಾರ್ ಬಂಗಾರಪ್ಪಂದು ಮತ್ತೊಬ್ಬಂದು ಇನ್ನೊಬ್ರು ಹೇಳ್ತಾ ಇದ್ದಾರೆ. ಇನ್ನು ಹೈಕಮಾಂಡ್ ಯಾವ ನಿರ್ಧಾರ ತೊಗೊಳ್ತದೆ ಮತ್ತು ಕಡೆಗೆ ಹೇಳ್ತಾರೆ ನಾವು ಹೈಕಮಾಂಡ್ ಹೆಂಗೆ ಹೇಳ್ತಾರೆ ಕೇಳ್ತೀವಿ ಅಂತ ಹೇಳ್ತಾರೆ. ಮತ್ತು ಬೇರೆ ಆಗೋದಿಲ್ಲ ಅಲ್ಲೇ. ಯಾಕಂದರೆ ಹೈಕಮಾಂಡದ ಮಾತನ್ನು ಕೇಳಿಲ್ಲ ಅಂದ್ರೆ ಪಕ್ಷದಿಂದ ಹೊರಗೆ ಬರುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಅದೇನೋ ಇರಲಿ, ಈಗ ಮಾತ್ರ ಇತ್ತೀಚೆಗೆ ಬಂದಂಥ ವರದಿ ಪ್ರಕಾರ ಇನ್ನೂ ವರಿಷ್ಠರು ಅವ್ರಿಗೆ ಸಿಗ್ತಾ ಇಲ್ಲ ಅನ್ನೋದು ಸುದ್ದಿಗಳಿದ್ದಾವೆ. ಮತ್ತಿಷ್ಟೋ ಸಿಕ್ಕಿದಾರೋ ಗೊತ್ತಿಲ್ಲ. ಯಾಕಂದ್ರೆ ಅಲ್ಲಿಂದ ಜೋರ್ದಾರ ಅಂತಂದು ರಾಜಕೀಯ ದಿಲ್ಲಿಯಲ್ಲಿ ಕರ್ನಾಟಕದ ನೆಲದ ಅದು ಯಾವ ಬೇಕಾದಾಗ ಯಾವುದೇ ರೀತಿಯ ರೂಪನ್ನು ತಳ್ಕೊಬೋದು. ಒಂದು ಕಡೆ ಯತ್ನಾಳ್ ಇಟ್ಕೋಬೋದು, ಇನ್ನೊಂದು ಕಡೆ ನಮ್ಮ ವಿಜೇಂದ್ರ ಅವ್ರನ್ನ ಮುಂದುವರಿಸ್ಬೋದು. ಬೇಡ ಇಬ್ಬರನ್ನ ಬಿಟ್ಟು ಮೂರನೇ ಏನು ಮಾಡ್ಬೋದು, ಏನೋ ಮಾಡಲಿ, ಆದರೂ ಜಲ್ದಿ ಮಾಡಲಿ. ಇಷ್ಟೊಂದು ಬಿಡಬಾರ್ದಾಯ್ತು ಮೇಲೆ ಹೇಳ್ತಾ ಇದ್ವಿ. ಮತ್ತಿನ್ನ ಮುಂದುವರ್ತದೆ. ಇದಕ್ಕೆ ಪರ್ಯಾಯ ಯಾವಾಗ ಅಂತ ಇದನ್ನು ಹೈಕಮಾಂಡ್ ನಿರ್ಧಾರ ಮಾಡಲಿ ಅಂತ ಹೇಳ್ತಾ ಇದು ಇವತ್ತಿನ ಒಂದು ಡೆವಲಪ್ಮೆಂಟ್ ಬಗ್ಗೆ ಮಾತಾಡಿದ್ದು. ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಲಿಕ್ಕೆ ಹೋಗ್ಬೇಡ್ರಿ. H16 ನ್ಯೂಸ್ ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.